ಸಿಲಿಂಡರ್ ಸಮಸ್ಯೆ ಮೋದಿ ವಿರುದ್ಧ ಸಿದ್ದು ಸಿಡಿಮಿಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಇದೀಗ ಕೆರಳಿದ್ದಾರೆ ಸಿದ್ದರಾಮಯ್ಯ. ಸಿಲಿಂಡರ್ ಕೊಡೋದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾಸ್ ಕೊಡೋದು ಯಾರು? ಕೇಂದ್ರ ಸರ್ಕಾರ ಅಲ್ವಾ? ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ವಿತರಣೆ ಮಾಡ್ತೀವಿ. ಸಚಿವರು ಸಭೆ ನಡೆಸ್ತಾ ಇದ್ದಾರೆ. ನಾನು ಪತ್ರ ಬರೆದಿದ್ದೇನೆ. ಸಿಲಿಂಡರ್ ಕಡೆ ಕೇಂದ್ರ ಸರ್ಕಾರ ಗಮನ ಹರಿಸಬೇಕಿದೆ. ಗ್ಯಾಸ್ ಪೂರೈಕೆ ಮಾಡೋದು ಕೇಂದ್ರದ ಜವಾಬ್ದಾರಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಗ್ಯಾಸ್ ಕೊಡೋ ವಿಚಾರವಾಗಿ ಕೇಂದ್ರ ರಾಜ್ಯ ಒಬ್ಬರ ಮೇಲೊಬ್ಬರು ಬೆಟ್ ಮಾಡಿ ತೋರಿಸ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ಮೋದಿ ವಿರುದ್ಧ ಇದೀಗ ಸಿದ್ದರಾಮಯ್ಯ ಸಿಡಿಮಿಡಿಗೊಳ್ತಾ ಇದ್ದಾರೆ. ಗ್ಯಾಸ್ನ ಅಭಾವ ಉಂಟಾಗಿದ್ದಾರೆ, ಜನರೆಲ್ಲರೂ ಕೂಡ ಬೈತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲಿಂಡರ್ ಸಮಸ್ಯೆ ಆಗ್ತಾ ಇರೋದ್ರ ವಿಚಾರವಾಗಿ ಮೋದಿ ವಿರುದ್ಧ ಗರಂ ಆಗಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕೆರಳಿದ್ದಾರೆ ಸಿದ್ದರಾಮಯ್ಯ. ಸಿಲಿಂಡರ್ ಕೊಡೋದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾಸ್ ಕೊಡೋದು ಯಾರು? ಕೇಂದ್ರ ಸರ್ಕಾರ ಅಲ್ವಾ? ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ವಿತರಣೆ ಮಾಡ್ತೀವಿ. ಸಚಿವರು ಸಭೆಯನ್ನ ನಡೆಸಿದ್ದಾರೆ. ನಾನು ಕೂಡ ಪತ್ರವನ್ನು ಬರೆದಿದ್ದೀನಿ. ಸಿಲಿಂಡರ್ ಕಡೆ ಕೇಂದ್ರ ಸರ್ಕಾರ ಗಮನ ಹರಿಸಬೇಕಿದೆ. ಗ್ಯಾಸ್ ಪೂರೈಕೆ ಮಾಡೋದು ಕೇಂದ್ರದ ಜವಾಬ್ದಾರಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನುಂಚಿಕೊಳ್ಳುವ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿರುವಂಥದ್ದು. ಹೌದು, ಎಲ್ಲದೂ ಕೇಂದ್ರ ಮತ್ತೆ ಅದಾದ ಮೇಲೆ ಅಲ್ಲಿ ಸಮಸ್ಯೆ ಆಗಿದೆ ಅಂದಾಗ ರಾಜ್ಯ ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸಿ ಅಟ್ಲೀಸ್ಟ್ ಬೇಸಿಕ್ ಫೆಸಿಲಿಟಿ ಏನು ಮಾಡಬಹುದು ಅದನ್ನಾದರೂ ಮಾಡೋದ್ರ ಬಗ್ಗೆ ಗಮನ ಹರಿಸೋದ್ರ ಬದಲು ಇದೀಗ ಕೇಂದ್ರದ ಕಡೆಗೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೇನೋ ಸಿದ್ದರಾಮಯ್ಯ ಅನ್ನುವಂಥದ್ದು. ಸಿಲಿಂಡರ್ ಸಮಸ್ಯೆ ಬಗ್ಗೆ ರಿಯಾಕ್ಟ್ ಯಾಕೆ ಮಾಡ್ತಾ ಇಲ್ಲ? ಒಂದು ಕಡೆ ಸದನದಲ್ಲೂ ಕೂಡ ಚರ್ಚೆ ಆಗುತ್ತೆ, ಆಕ್ರೋಶ ಹೊರ ಹಾಕ್ತಾರೆ. ರಶ್ಮಿಕಾ ಮಂದಣ್ಣ ಮದುವೆ ಆಗುತ್ತೆ, ಅಲ್ಲಿ ವಿಶ್ ಮಾಡ್ತಾರೆ ಮೋದಿ. ಕ್ರಿಕೆಟ್ ಟೀಮ್ಗೆ ವಿಶ್ವಕಪ್ ಗೆದ್ದಂತಹ ಸಂದರ್ಭದಲ್ಲಿ ವಿಶ್ ಮಾಡ್ತಾರೆ. ಈಗ ಗ್ಯಾಸ್ ಸಮಸ್ಯೆ ಆಗಿದೆ, ಯಾಕೇನು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಅದರ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಗ್ಯಾಸ್ ಕೊಡೋದು ನಾವಲ್ಲ, ಕೇಂದ್ರ ಸರ್ಕಾರದರಲ್ವಾ, ಸೊ ಅಲ್ಲಿ ವಿತರಣೆ ಮಾಡಿದ್ರೆ ನಾವಿಲ್ಲಿ ನಿಮಗೆ ಕೊಡಬಹುದು ಜನರ ಪ್ರಶ್ನೆಗೆ ಈಗ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ಕಡೆಗೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಮೋದಿ ಮೇಲೆ ಆಕ್ರೋಶವನ್ನ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಗ್ಯಾಸ್ ಪೂರೈಕೆ ಮಾಡೋದು ಕೇಂದ್ರದ ಜವಾಬ್ದಾರಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ. ಸಿಲಿಂಡರ್ ಕೊಡಬೇಕಾಗಿರೋರು ಯಾರಪ್ಪ? ಸೆಂಟ್ರಲ್ ಅಲ್ವಾ? ಸ್ಟೇಟ್ ಗವರ್ಮೆಂಟ್ ಅವ್ರು ಕೊಟ್ರೆ ನಾವು ವಿತರಣೆ ಮಾಡ್ತೀವಿ. ನಾವು ಮಾಡಿದೀವಿ ಮೀಟಿಂಗ್, 2 ಮೀಟಿಂಗ್ಗಳು ಮಾಡಿದೀವಿ. ನಮ್ಮ ಫುಡ್ ಮಿನಿಸ್ಟರ್ 2 ಮೀಟಿಂಗ್ ಬರೆದಿದ್ದಾರೆ. ನಾನು ಪತ್ರವನ್ನು ಬರೆದಿದ್ದೀನಿ ಕನ್ಸರ್ನ್ ಮಿನಿಸ್ಟರ್ಗೆ. ಈ ಅಭಾವ ಆಗ್ಬಾರ್ದಾಗ ಹೋಗ್ತೀವಿ, ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಬರೆದಿದ್ದೀನಿ. It is the responsibility of the government of India. ಕೇಂದ್ರ ಸರ್ಕಾರದ ಜವಾಬ್ದಾರಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ. ಸಿಲಿಂಡರ್ ಕೊಡಬೇಕಾಗಿರೋರು ಯಾರಪ್ಪ? ಸೆಂಟ್ರಲ್ ಅಲ್ವಾ? ಸ್ಟೇಟ್ ಗವರ್ಮೆಂಟ್ ಅವ್ರು ಕೊಟ್ರೆ ನಾವು ವಿತರಣೆ ಮಾಡ್ತೀವಿ. ನಾವು ಮಾಡಿದೀವಿ ಮೀಟಿಂಗ್, 2 ಮೀಟಿಂಗ್ಗಳು ಮಾಡಿದೀವಿ. ನಮ್ಮ ಫುಡ್ ಮಿನಿಸ್ಟರ್ 2 ಮೀಟಿಂಗ್ ಬರೆದಿದ್ದಾರೆ. ನಾನು ಪತ್ರವನ್ನು ಬರೆದಿದ್ದೀನಿ.